ವೇತನ ಪರಿಷ್ಕರಣೆ ಹಾಗೂ 38 ತಿಂಗಳುಗಳ ಹಿಂದಿನ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇದೇ ಆಗಸ್ಟ್ 5ರಂದು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಮುಷ್ಕರದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಟಿ, ಪ್ರತಿ 4 ವರ್ಷಗಳಿಗೊಮ್ಮೆ ನಮ್ಮ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 1.5 ವರ್ಷದಿಂದ ನಮ್ಮ ಪರಿಷ್ಕರಣೆ ಮಾಡದೆ ವಿಳಂಬ ಮಾಡಲಾಗ್ತಾ ಇದೆ. ಅದೇ ರೀತಿ ಕಳೆದ ಸರ್ಕಾರ 15% ಹೆಚ್ಚಳ ಮಾಡಿದ ಹಣವನ್ನ 38 ತಿಂಗಳುಗಳಿಂದ ನಮಗೆ ನೀಡಿಲ್ಲ. ಈ ಬಗ್ಗೆ ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಯಾವುದೇ ಸಕಾರಾತ್ಮಕ ಸ್ಪಂದನೆ ದೊರೆಯುತ್ತಿಲ್ಲ. ಆದ್ದರಿಂದ ಆಗಸ್ಟ್ 5ರಂದು ನಮ್ಮ ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಂಟಿ ಹೋರಾಟ ಸಮಿತಿಗೆ ಜಂಟಿ ಹೋರಾಟ ಸಮಿತಿಗೆ ಏನೇ ಬರಲಿ ಅಲ್ಲಿವರೆಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ we want justice we want justice इनकलाब जिंदाबाद हमारी मांगे पूरी करो वरना कुर्सी खाली करो हमारी मांगे पूरी करो इनकलाब जिंदाबाद हमारी मांगे पूरी करो वरना कुर्सी खाली करो. ಸರ್, ಏನು 5ನೇ ತಾರೀಕು ಮುಷ್ಕರ ಹೇಳ್ಕೊಂಡಿದ್ರಿ, ಯಾವ ಕಾರಣಕ್ಕೆ ಸರ್? ಈಗ ನಮ್ಮ 1,15,000 ಕರ್ನಾಟಕದಾದ್ಯಂತ ನಮ್ಮ ಸಾರಿಗೆ KSRTC 4 ನಿಗಮದ ಸಾರಿಗೆ ನೌಕರರು 4 ವರ್ಷಕ್ಕೊಂದ್ಸಲ ಪ್ರತಿ 4 ವರ್ಷ ನಂತರ ವೇತನವನ್ನು ಪರಿಷ್ಕರಣೆ ಮಾಡ್ತದೆ. ಇವತ್ತು 2024 ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು. ಅದರ ಜೊತೆಯಲ್ಲಿ ಕಳೆದ ಸರ್ಕಾರ ನಮಗೆ 15% ವೇತನ ಹೆಚ್ಚಳ ಮಾಡಿ ಆ 38 ತಿಂಗಳ ಬಾಕಿ ಕೊಡಬೇಕಾಗಿತ್ತು. ಅದನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಸುಮಾರು ಸಲ ನಮ್ಮ ಆಡಳಿತ ಮಂಡಳಿ ಜೊತೆಗೆ ಸರ್ಕಾರ ಜೊತೆ ನಮ್ಮ ಸಾರಿಗೆ ನೌಕರರು ಮುಖಂಡರು ಸೇರಿಕೊಂಡು ಹಲವಾರು ಬಗ್ಗೆ ಅವ್ರ ಗಮನಕ್ಕೆ ತಂದು ಅವ್ರಿಗೆ ಮನವಿ ಮಾಡಿಕೊಂಡ್ರು ಸಹ ಇಲ್ಲಿವರೆಗೂ ನಮ್ಮ ಬೇಡಿಕೆಗಳು ಹಿರಿಯದ ಕಾರಣ ಅನಿವಾರ್ಯವಾಗಿ ನಾವು ನಮ್ಮ ರಾಜ್ಯ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಸಂಘಟನೆಗಳನ್ನು ಸೇರಿಕೊಂಡು ಸರ್ಕಾರಕ್ಕೆ ಮುಷ್ಕರದ ನೋಟಿಸನ್ನು ನೀಡಲಾಗಿದೆ. ಸೊ ಇವತ್ತು ಇನ್ನೂ ಕೂಡ ನಮಗೆ ಇವತ್ತು ಸರ್ಕಾರ ಕಾಲ ಮಿಂಚಿಲ್ಲ. ನಮ್ಮ ಸಾರಿಗೆ ನೌಕರರು ಕರೆದು ಮಾತುಕತೆ ಆಡಿ 4ನೇ ತಾರೀಕಿನ ಒಳಗಾಗಿ ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು. ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಸುಮಾರು 3,500-4 ಸಾವಿರ ಜನ ಸೇರಿಕೊಂಡು ನಮ್ಮ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಉಪವಾಸ ಸತ್ಯಾಗ್ರಹ ಕೂಡ ನಮ್ಮ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅಂದ್ರೆ ಅವತ್ತೇನು ಬಸ್ ಎಲ್ಲ ಬಂದಿರುತ್ತೆ ಅಲ್ಲಿಂದ ಅಂತ 5ನೇ ತಾರೀಕಿನಿಂದ ಎಲ್ಲ ಬಸ್ಗಳನ್ನ ಬಂದ್ ಮಾಡಿ ಹೋರಾಟ ಮಾಡ್ತಾರೆ. ಸರ್ಕಾರ ಒಂದು ವೇಳೆ ಮಾತುಕತೆ ಕರಲಿಲ್ಲ ಅಂದರೆ ನಾವೆಲ್ಲರೂ ಸಾಮೂಹಿಕವಾಗಿ ಎಲ್ಲ ಚಾಲಕರು, ನಿರ್ವಾಹಕರು, ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ನಾವು ಸಾರಿಗೆ ಬಂದ್ ಬಸ್ಗಳನ್ನು ಒಂದು ಗಾಡಿನೂ ಹೊರಗೆ ಹೋಗೋಲ್ಲ. ಸಂಪೂರ್ಣವಾಗಿ ಇವತ್ತೇನಪ್ಪ ಅಂದ್ರೆ ಮುಷ್ಕರ ಮಾಡ್ತೀವಿ. ಇದಕ್ಕೆ ಸರ್ಕಾರಕ್ಕೆ ಹೊಣೆ. ಇದಕ್ಕೆ ಒಂದು ವೇಳೆ ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆದರೆ ಅದು ಸರ್ಕಾರನೇ ಹೊಣೆ. ಸರ್ಕಾರನ ಮಾತುಕತೆ ಕರೆಯಲ್ಲ ಹೊಂಟದ, ನಮಗೆ ಮಾತಾಡ್ತಾ ಇಲ್ಲ. 4ನೇ ತಾರೀಕಿಗಳ ಒಳಗಾಗಿ ಕರಿತೆ ಅಂದರೆ ನಮ್ಮ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡ ಕೆಲಸ ನಮ್ಮ ಜಂಟಿ ಕ್ರಿಯಾ ಸಮಿತಿ ಮಾಡ್ತದೆ. ನಿಮ್ಮ ಹೆಸರು ಸರ್? ಸೂರ್ಯಕಾಂತ್ ಟೈಗರ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಸಂಘ, ಕಲಬುರಗಿ ಒಳಗ. ಇನ್ನು ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸೂಲ್ಬೆಟ್ಕರ್ ಮಾತನಾಡಿ, ಸರ್ಕಾರದ ಬಳಿ ನಮ್ಮ ಮನವಿಗಳನ್ನು ಅದೆಷ್ಟೇ ಬಾರಿ ತಿಳಿಸಿದ್ರು ನಮಗೆ ಸಮಸ್ಯೆಗೆ ಕಿವಿ ಕೊಡ್ತಾ ಇಲ್ಲ. ಆದ್ದರಿಂದ ಸಾರಿಗೆ ನೌಕರರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಳ್ಳಲು ತೀರ್ಮಾನ ಮಾಡಿದ್ದು ಸರ್ಕಾರ ಕೂಡಲೇ ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನೋಡಿ ಸರ್, ಈಗ ನಮ್ದೇನಪ್ಪ ಅಂದ್ರೆ ನಮ್ಮದು ಸ್ಯಾಲ್ರಿ ಏನಪ್ಪ ಅಂತ ನಮ್ಮ ನೌಕರದ್ದು ಏನು ಎಂಪ್ಲಾಯ್ಸ್ KSRTC ಎಂಪ್ಲಾಯ್ಸ್ ಏನದ ಅಂದರೆ ಪ್ರತಿ 4 ವರ್ಷಕ್ಕೊಂದ್ಸರಿ ಒಂದು ಅಗ್ರಿಮೆಂಟ್ ಪದ್ಧತಿ ಪ್ರಕಾರ ಏನಪ್ಪ ಅಂತಂದ್ರೆ ವೇತನ ಪರಿಷ್ಕರಣೆನ ಜಾರಿಯಲ್ಲಿ ಇರ್ತದೆ. ಆದರೂ ಕೂಡ ನಮಗೆ 2020ರಲ್ಲಿ ವೇತನ ಪರಿಷ್ಕರಣೆ ಆಗಿದ ಮೇಲೆ ಇಲ್ಲಿವರೆಗೂ ನಾವು 2020 ಮತ್ತು 2024 ಆಗಬೇಕು. ಆದರೆ 2024 ಕಳೆದು ಮತ್ತು 2025 ಬಂದರೂ ಕೂಡ ಇದು ಯಾವುದೇ ರೀತಿ ವೇತನ ಪರಿಷ್ಕರಣೆ ಮಾಡೋದ ಕಾರಣದಿಂದ ಈ ಮುಷ್ಕರಕ್ಕೆ ನಾವು ಒಂದು ಕರೆ ಕೊಟ್ಟಿದ್ದೆ ನಮ್ಮ ಜಂಟಿ ಸಮಿತಿ ವತಿಯಿಂದ.
ಸರ್ ಏನಿರುತ್ತೆ ಸರ್ ಮುಷ್ಕರದಾಗ? ಈ ಮುಷ್ಕರದಲ್ಲಿ ನೋಡಿ ಸರ್ ಏನಂತಂತಂದರೆ ಈಗ ಆಲ್ರೆಡಿ ನಾವು ಎಲ್ಲ ಒಂದು ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದ್ದಾರೆ ನಮ್ಮ ಜಂಟಿ ಸಮಿತಿಯವರು. ಆದರೂ ಕೂಡ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಎಲ್ಲ ಥರ ನಾವು ಸರ್ಕಾರಕ್ಕಾಯಿತು ಒಂದು ಮ್ಯಾನೇಜ್ಮೆಂಟ್ಗಾಯಿತು ಎಲ್ಲ ಥರ ಗಮನ ಹರಿಸುವ ರೀತಿಯಲ್ಲಿ ಎಲ್ಲ ಥರ ನಾವು ಒಂದು ಪತ್ರ ವ್ಯವಹಾರ ಆಯಿತು, ಮಾಧ್ಯಮ ಮುಖಾಂತರ ಆಯಿತು, ಎಲ್ಲ ರೀತಿಯಲ್ಲಿ ನಾವು ಒಂದು ವ್ಯವಹಾರ ಮಾಡಿದ್ದೀವಿ. ಈಗ ಅಲ್ಲಿ ಎಲ್ಲನೂ ಒಂದು ತಿಳಿಸುವಂಥ ಇದು ಕೆಲಸನೂ ಮಾಡಿದ್ದೀವಿ. ಆದರೂ ಕೂಡ ಇಲ್ಲಿ ತನಕ ಎಂಬುದು ಸರ್ಕಾರ ಮೊನ್ನೆ ಕೂಡ ಒಂದು ಇದು ಮೊನ್ನೆ ಒಂದು ಎಷ್ಟು 4 ತಾರೀಕು ಒಂದು ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ರದ್ದು ಒಂದು ಇದರಲ್ಲಿ ಸಭೆಯಲ್ಲಿ ಒಂದು ಮಾತುಕತೆ ನಡೆದಿತ್ತು. ಆದರೂ ಕೂಡ ಅದರಲ್ಲಿ ಏನಪ್ಪ ಅಂತಂದರೆ ಅವರು ನಾವು ಇನ್ನೂ ಅಗ್ರಿಮೆಂಟ್ ನಿಮ್ಮದು ಮೊನ್ನೆ ಒಂದು 2023 ಆಗ್ಯದ ಮತ್ತು ಒಂದು ಇನ್ನೂ 27 ಆಗಬೇಕು ಅಂತಂಬೋದು ಮಾತು ಹೇಳಿದ್ದಾರೆ. ಅದ್ರ ಕಡೆಯಿಂದಪ್ಪ ನಮ್ಮದು ಜಂಟಿ ಕ್ರಿಯಾ ಸಮಿತಿಯವರು ಬೇಸತ್ತೇನಪ್ಪ ಇವತ್ತು ಈ ರೀತಿ ಆದರೆ ನಮಗೆ 2020 ಆಯಿತು, ಆಮೇಲೆ 24 ಆಗಲೇಬೇಕು, ಅದ್ರ ಕಡೆಯಿಂದ ಬೇಸತ್ತಪ್ಪ ಒಂದು ಮುಷ್ಕರದ ನೋಟಿಸ್ನ ನೀಡಿರ 5ನೇ ತಾರೀಕಿಗೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಕಾಶ್ ಸುಲೇಪೇಡ್ಕರ್ ಅಂತಂದು. ನಮ್ಮದು